ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಪುಟ್ಟ ಪುಟ್ಟಿ ಎಂಬ ಗಂಡ ಹೆಂಡತಿ ಇರ್ತಾರೆ. ಒಂದಿನ ಪುಟ್ಟನಿಗೆ ದೋಸೆ ತಿನ್ನುವ ಆಸೆ ಆಗುತ್ತೆ. ಮತ್ತು ಅವನ ಹೆಂಡತಿಗೆ ಕೇಳ್ತಾನೆ, ನಾಳೆ ನನಗೆ ದೋಸೆ ಮಾಡಿಕೊಡ್ತೀಯಾ ಅಂತ. ಅದರಂತೆ ಪುಟ್ಟಿ ಹಿಂದಿನ ದಿನವೇ ದೋಸೆ ಹಿಟ್ಟಿಗೆ ಬೇಕಾದ ಅಕ್ಕಿ ಬೇಳೆ ನೆನೆ ಹಾಕಿ ರುಬ್ಬಿ ಇಡುತ್ತಾಳೆ. ಮಾರನೇ ದಿನ ಬೆಳಗ್ಗೆ ಪುಟ್ಟ ಪುಟ್ಟಿಗೆ ದೋಸೆ ಮಾಡಿಕೊಡಲು ಹೇಳುತ್ತಾನೆ. ಆದರೆ ಪುಟ್ಟಿ ಮನೆಯಲ್ಲಿ ಒಂದು ಸೌದೆ ಪುಳ್ಳೆಯೂ ಇಲ್ಲ, ಆದ್ದರಿಂದ ಹೋಗಿ ಕಾಡಿನಿಂದ ಸ್ವಲ್ಪ ಒಣಗಿದ ಸೌದೆ ತೆಗೆದುಕೊಂಡು ಬರಲು ಹೇಳುತ್ತಾಳೆ. ಆಗ ಪುಟ್ಟ ಆಗಲಿ ಎಂದು ಹೇಳಿ ಹಗ್ಗ ತೆಗೆದುಕೊಂಡು ಕಾಡಿಗೆ ಹೊರಡುತ್ತಾನೆ. ಕಾಡಿನಲ್ಲಿ ಒಣಗಿರುವ ಸೌದೆಗಳನ್ನು ಮುರಿದು ಹೊರೆ ಕಟ್ಟಲು ಸಿದ್ಧನಾಗುತ್ತಾನೆ. ಆದರೆ ಅದೇ ಸಮಯಕ್ಕೆ ಒಂದು ದೊಡ್ಡ ಹುಲಿ ಅವನ ಹಿಂದೆ ಬಂದು, ಪುಟ್ಟ, ನನಗೆ ಹಸಿವಾಗುತ್ತಿದೆ, ನಾನು ನಿನ್ನನ್ನು ತಿಂದು ಬಿಡುತ್ತೇನೆ ಎನ್ನುತ್ತದೆ. ಆಗ ಪುಟ್ಟ ಧೈರ್ಯ ವಹಿಸಿ, ಹುಲಿರಾಯ, ನನ್ನ ಹೆಂಡತಿ ದೋಸೆ ಮಾಡುತ್ತಿದ್ದಾಳೆ, ಅದು ಬಹಳ ರುಚಿಯಾಗಿ ಇರುತ್ತದೆ. ನೀನು ಮಾಂಸವನ್ನು ತಿಂದು ತಿಂದು ಬೇಸರ ಮಾಡಿಕೊಂಡಿರ್ತೀಯ. ಆದ್ರಿಂದ ನಮ್ಮ ಮನೆಯ ಹಿತ್ತಲಿಗೆ ಬಾ, ಅಲ್ಲಿ ನಿನಗೆ ದೋಸೆಯನ್ನು ಕೊಡುತ್ತೇನೆ, ಅದರ ರುಚಿಯನ್ನು ಒಮ್ಮೆ ನೋಡು ಎಂದು ಹೇಳುತ್ತಾನೆ. ನಮ್ಮ ಮನೆಯ ಹಿತ್ತಲಿನ ಕಿಟಕಿಯಲ್ಲಿ ಬಾಯಿ ತೆರೆದುಕೊಂಡು ಕಾಯಿ, ನಾನು ಪುಟ್ಟಿಗೆ ಹೇಳಿ ದೋಸೆ ತಂದು ಕಿಟಕಿಯಿಂದ ನಿನ್ನ ಬಾಯಿಗೆ ಹಾಕುತ್ತೇನೆ ಎಂದಾಗ ಹುಲಿಯು ಸಂತೋಷದಿಂದ ಅವನ ಮಾತನ್ನು ಒಪ್ಪಿಕೊಂಡು ಅವನನ್ನು ಹಿಂಬಾಲಿಸಿತು. ಇಷ್ಟೆಲ್ಲ ಆಗಿ ಪುಟ್ಟನಿಗೆ ಮನೆ ಕಡೆ ಹೊರಡುವ ವೇಳೆಗೆ ಮನೆಯಲ್ಲಿದ್ದ ಪುಟ್ಟಿ ಅಲ್ಲೊಂದು ಇಲ್ಲೊಂದು ಪುಳ್ಳೆಗಳನ್ನು ಆಯ್ದು ತಂದು ದೋಸೆ ಮಾಡಿರುತ್ತಾಳೆ. ದೋಸೆಯ ವಾಸನೆ ತಾಳಲಾರದೆ ಪುಟ್ಟಿ, ಪುಟ್ಟ ಈಗ ಕಾಡಿಗೆ ಹೋಗಿ ಮುಟ್ಟಿರಬಹುದು ಎಂದು ಒಂದು ದೋಸೆ ತಿನ್ನುತ್ತಾಳೆ. ಮತ್ತೆ ಈಗ ಸೌದೆ ಮುರಿಯುತ್ತಿದ್ದಾನೆ ಎಂದು ಇನ್ನೂ ಒಂದು ದೋಸೆಯನ್ನು ತಿಂದರೆ ಏನೂ ಆಗುವುದಿಲ್ಲ ಎಂದು ಹೇಳಿ ಮತ್ತೆ ಒಂದು ದೋಸೆಯನ್ನು ತಿನ್ನುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಪುಟ್ಟ ಈಗ ಸೌದೆ ಹೊರೆ ಕಟ್ಟುತ್ತಿರುತ್ತಾನೆ, ಅವನು ಬರುವುದು ಇನ್ನೂ ಸಮಯವಾಗಬಹುದು ಎಂದು ಆಸೆ ತಾಳದೆ ಮತ್ತೆ ಒಂದು ದೋಸೆಯನ್ನು ತಿನ್ನುತ್ತಾಳೆ. ಇನ್ನೂ ಸ್ವಲ್ಪ ಸಮಯ ಕಳೆದ ನಂತರ ಈಗ ಪುಟ್ಟ ದಾರಿಯಲ್ಲಿ ಬರುತ್ತಿದ್ದಾನೆ, ಅವನು ಬರುವುದರೊಳಗೆ ಇನ್ನೂ ಒಂದು ದೋಸೆ ತಿಂದರೆ ಏನೂ ಆಗುವುದಿಲ್ಲ ಎಂದು ಹೇಳಿ ಇನ್ನೂ ಒಂದು ದೋಸೆ ತಿನ್ನುತ್ತಾಳೆ. ಕಡೆಗೆ ಒಂದೂವರ್ಧ ದೋಸೆ ಮಾತ್ರ ಪುಟ್ಟಿ ಉಳಿಸಿರುತ್ತಾಳೆ. ಪುಟ್ಟ ಮನೆಗೆ ಬಂದು ದೋಸೆ ವಾಸನೆ ಹಿಡಿದು ಎಲ್ಲಿ ದೋಸೆ ಎಂದು ಕೇಳುತ್ತಾನೆ. ಆಗ ಅವಳು ತಾನು ಮಾಡಿದ ಕೆಲಸವನ್ನು ಹೇಳುತ್ತಾಳೆ. ಇರುವ ಒಂದೂವರೆ ದೋಸೆಯಲ್ಲಿ ತನಗೆ ಒಂದು ಬೇಕು ಎಂದು ಹೇಳುತ್ತಾಳೆ. ಪುಟ್ಟನಿಗೆ ಅರ್ಧ ದೋಸೆ ಎನ್ನುತ್ತಾಳೆ. ಆದರೆ ಪುಟ್ಟ ದೋಸೆ ತಿನ್ನುವ ಯೋಚನೆ ಇಲ್ಲದೆ ಹೆಂಡತಿಗೆ ಹುಲಿರಾಯನ ಜೊತೆ ಮಾಡಿರುವ ಒಪ್ಪಂದವನ್ನು ಹೇಳುತ್ತಾನೆ. ಆಗ ಬುದ್ಧಿವಂತರಾದ ಅವರಿಬ್ಬರೂ ಸೇರಿ ಒಲೆಯ ಮೇಲೆ ಹೆಂಚನ್ನು ಇಟ್ಟು ಸೌದೆ ತುಂಬಿ ಅದರ ಮೇಲೆ ಒಂದು ನೀರು ತುಂಬಿದ ಚೆಂಬನ್ನು ಕಟ್ಟುತ್ತಾರೆ. ಅದರಿಂದ ನೀರು ಹೆಂಚಿನ ಮೇಲೆ ಬಿದ್ದಾಗ ಚುಯಿ ಚುಯಿ ಶಬ್ದ ಬರುತ್ತಿದ್ದರೆ ಹುಲಿ ತನಗಾಗಿ ದೋಸೆ ಮಾಡುತ್ತಿದ್ದಾರೆ ಎಂದು ಮನೆಯ ಹಿಂದಿನ ಕಿಟಕಿಯಲ್ಲಿ ಬಾಯಿ ತೆರೆದುಕೊಂಡು ಕಾದಿತ್ತು. ಪುಟ್ಟ ಪುಟ್ಟಿ ಅದೇ ಸಮಯದಲ್ಲಿ ಒಂದು ಕಬ್ಬಿಣದ ಹಾರೆಯನ್ನು ಒಲೆಯ ಒಳಗಿಟ್ಟು ಕಾಯಿಸುತ್ತಿದ್ದರು. ಅದು ಚೆನ್ನಾಗಿ ಕೆಂಪಾಗಿ ಕಾದ ನಂತರ ಒಂದು ಬಟ್ಟೆಯ ಸಹಾಯದಿಂದ ಅದನ್ನು ಹಿಡಿದುಕೊಂಡು ಹೋಗಿ ಕಣ್ಣು ಮುಚ್ಚಿ ಬಾಯಿ ತೆರೆದುಕೊಂಡಿದ್ದ ಹುಲಿಯ ಬಾಯಿಯ ಹತ್ತಿರ ಹಾರೆಯನ್ನು ತಂದಾಗ ಕಾದ ಕಬ್ಬಿಣವನ್ನು ನೋಡಿ ಹುಲಿ ಹೆದರಿ ಕಾಡಿಗೆ ಓಡಿ ಹೋಯಿತು. ಕೊನೆಗೆ ಪುಟ್ಟಿಗೆ ಪಾಪ ಎನಿಸಿ ಪುಟ್ಟನಿಗೆ ಇರುವ ಒಂದೂವರ್ಧ ದೋಸೆಯನ್ನು ಕೊಟ್ಟು ಬಿಡುತ್ತಾಳೆ. ಆಗ ಅವನು ಅದನ್ನು ಆಸ್ವಾದಿಸುತ್ತಾ ತಿನ್ನುತ್ತಾನೆ.